ಸಹಾಯ ಮಾಡಿದ್ದೆ ತಪ್ಪಾಗೋಗ್ಬಿಡ್ತು. ಅಲ್ಲ ಸರ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಏನಾಯ್ತು ಅಂತ ಹೇಳಿ ಸರ್. ಯಾರು ಏನಂದ್ರು? ಯಾರು ಏನೋ ಅಂದಿಲ್ಲಪ್ಪ. ದೊಡ್ಡ ಘನಕಾರ್ಯ ಮಾಡಿಬಿಟ್ಟಿದ್ಯಲ್ಲ, ದೊಡ್ಡ ಬಿಸ್ನೆಸ್ ಬಂದು ಅಂತೀಯ. ತಲೆ ಸಗಣಿ ಕಂಡಿಚ್ಚೋ, ಬುದ್ಧಿ ಕಂಡಿಚ್ಚೋ. ನಿಮ್ಮ ಅಪ್ಪ ಅಮ್ಮನ ಇಬ್ಬರನ್ನು ಮನೆಯಿಂದ ಹೊರಗಡೆ ಹಾಕಿದ್ದೀಯಂತಲ್ಲ. ನೀನು ಹೀಗೆ ಏನನ್ನ ಎಡವಟ್ ಮಾಡ್ತೀಯ, ಅದಕ್ಕೆ ನಾನು ತಲೆ ಕೊಡಬೇಕು. ನಿಮ್ಮ ಭಾವ ನನ್ನ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾನೆ, ಎಲ್ಲ ನನ್ನಿಂದಲೇ ಆಗಿದ್ದು ಅಂತ. ಸೇಡ್ ತೀರಿಸ್ಕೊಳಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ನಾನೇ ಹೇಳ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ್ನ ಹೊರಗಡೆ ಹಾಕ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಭಾವ ಹಾಗಂದ್ರ? ಹೂನಪ್ಪ. ಈ ನಡುವೆ ನಿನ್ ಸೀನಿದ್ರು ಕೆಮ್ಮುದು ಅದು ನನ್ನ ಬುಡಕ್ಕೆ ಬರೋದು. ಎಲ್ರು ನನ್ನ ಕಡೆನೇ ನೋಡ್ತಾರೆ, ನೀನು ಮಾಡಿದ್ದಕ್ಕೆಲ್ಲ ನಾನೇ ಕಾರಣ ಅಂತ. ಮಾಡೋ ಕೆಲಸ ಬಿಟ್ಬಿಟ್ಟು ಎಲ್ರಿಗೂ ಸಮಜಾಯಿಷಿ ಕೊಟ್ಕೊಂಡು ಕೂರೋ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ನನಗೆಲ್ಲ ಸಾಕಾಗೋಗ್ಬಿಟ್ಟಿದೆ, ರೋಸ್ ಹೋಗ್ಬಿಡ್ತೀನಿ. ಯಾಕಾದ್ರೂ ನಿನ್ನ ಸಹವಾಸ ಮಾಡಿದೀನೋ ಅಂತ. ನಿನ್ನ ಸಹವಾಸ ಸಾಕು, ನಿನ್ನ ಕೈ ಮುಗಿತೀನಿ ನಾನು. ಇವರತ್ತೆ ನನ್ನ ನಿನ್ನ ಸ್ನೇಹಕ್ಕೆ ಇಳಿದು ಬಿಟ್ಬಿಡ. ನನಗೆ ತಲೆನೋವೇ ಬೇಡ. ನಾನೇನು ಇನ್ವೆಸ್ಟ್ ಮಾಡಿದ್ರು ಅದನ್ನೆಲ್ಲ ಸೆಟ್ ಮಾಡ್ಬಿಡು. ನನಗೂ ನಿನಗೂ ವ್ಯವಹಾರನೇ ಬೇಡ. ಅಲ್ಲ ಸರ್, ನೀನೇನು ಮಾತಾಡಬೇಡ. ನಾನೇನು ಹೇಳ್ಬೇಕು ಅದಷ್ಟು ಹೇಳ್ಬಿಟ್ಟಿದ್ದೀನಿ. ನೀನು ಹೋಗ್ಬಹುದು. ಜೀವ, ಏಯ್ ಬಾ ಬಾ ಬಾ. ನಿನ್ನ ಹತ್ರ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಅಕ್ಕ, ನಿನ್ನ ಹತ್ರ ಮಾತಾಡ್ಬೇಕಿತ್ತು ನಾನು. ಜೀವ, ಯಾಕೆ ಇಷ್ಟೊಂದು ರೂಟಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಜ್ಞಾನೋದಯ ಆಗಿದೆ. ನನಗೆ ಗೊತ್ತಾಗೋಗಿದೆ ಎಲ್ರು ಏನು ಅಂತ. ಏನ್ ಅನ್ಕೊಂಡಿದ್ದಾರೆ ನೀವು ನನ್ನ? ನಿನ್ ಗಂಡ ಇದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ? ಜೀವ, ಅವ್ರಿಗೇನು ಮಾಡಕ್ ಕೆಲಸ ಇಲ್ವಾ? ಆಟ ಆಡೋದಕ್ಕೆ ನನ್ನ ಲೈಫೇ ಬೇಕಿತ್ತಂತ. ನನ್ನ ಲೈಫಲ್ಲಿ ಯಾಕೆ ಬರಬೇಕು ಅಂತೀನಿ. ನನ್ನ ಲೈಫು ನನ್ನ ಇಷ್ಟ, ನಾನು ಹೇಗಾದ್ರೂ ಇರ್ತೀನಿ. ಅವ್ರೇನು ನನ್ನ ಅಪ್ಪನ ಅಮ್ಮನ ಇಲ್ಲ ಗಾಡಿಯನ್ನ? ನನ್ನ ಲೈಫಿನ ಉಸ್ತುವಾರಿನ ಅವ್ರಿಗೆ ಬರ್ಕೊಟ್ಟಿದ್ದೀನ? ನಾನೇನಾದ್ರು ಇನ್ವಿಟೇಷನ್ ಕೊಟ್ಟು ಕರ್ತಿದ್ನ ನನ್ನ ಸಮಸ್ಯೆನೆಲ್ಲ ಸಾಲ್ವ್ ಮಾಡಿ ಅಂತ? ಜೀವ, ಏನಾಗಿದೆ ನಿನ್ಗೆ? ಯಾಕೆ ತಲೆ ಕೆಟ್ಟೊಂದರ ಮಾತಾಡ್ತಿದ್ಯಾ? ಜೀವ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನ್ಗೆ? ಗೊತ್ತು, ನನಗೂ ಅವ್ರ ಬಗ್ಗೆ ಗೌರವ ಮರ್ಯಾದೆ ಇತ್ತು. ನಾನು ತಲೆ ಎತ್ತೆ ಮಾತಾಡ್ತಿದ್ದೆ. ಆದ್ರೆ ಈಗ ಕಣ್ಣೆತ್ತು ಮಾತಾಡೋದಕ್ಕೂ ಇಷ್ಟ ಇಲ್ಲ. ನನಗೆ ಗೊತ್ತು ಅವ್ರು ಏನು ಅಂತ. ಅವ್ರಿಗೆ ಹೇಳ್ಬಿಡು, ಅವ್ರ ಪಾಡಿಗೆ ಅವ್ರಿಗೆ ಇದ್ಬಿಡೋದಕ್ಕೆ. ಅವರು ನನ್ನ ಲೈಫ್ ಮಾತ್ರ ಅಲ್ಲ, ಬಿಸ್ನೆಸ್ ಅಲ್ಲೂ ಕಲ್ಲಾಗ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ. ಜೀವ, ನನ್ಗೊಂದು ಅರ್ಥ ಆಗ್ತಿಲ್ಲ. ಅಂತದೇನ್ ಮಾಡಿದ್ರು ಗೌತಮ್ ಅವರು? ಅಪ್ಪ ಮಗ ಅಂದ್ಮೇಲೆ 1000 ಬರುತ್ತೆ, ಡಿಫ್ರೆನ್ಸಸ್ ಇರುತ್ತೆ, ಡಿಸ್ಪ್ಯೂಟ್ ಇರುತ್ತೆ, ಕಿರಿಕಾಗತ್ತೆ. ನಾನು ಅಪ್ಪ ಜಗಳ ಮಾಡ್ಕೋತೀವೋ ಇನ್ನೊಂದು ಮಾಡ್ಕೋತೀವೋ, ಅದನ್ನೆಲ್ಲ ಕಟ್ಕೊಂಡು ಇವ್ರಿಗೇನಾಗಬೇಕು? ಅಪ್ಪ ಅಮ್ಮನ ಜೊತೆ ನೀನ್ ಜಗಳ ಆಡಿದ್ಯಾ? ಯಾಕೆ? ನಿನಗಿನ್ನೂ ರಿಪೋರ್ಟ್ ಬಂದಿಲ್ವಾ? ಎಲ್ಲ ಪಿನ್ ಟು ಪಾಯಿಂಟ್ ರಿಪೋರ್ಟಿಂಗ್ ಆಗಿರ್ಬೇಕಲ್ಲ. ಹೋ, ನಾನೇ ಹೇಳ್ತೀನಿ ಕೇಳು. ಅಪ್ಪ ಅಮ್ಮ ಸುಮ್ಮನೆ ಇಲ್ಲಿಗೆ ಬಂದಿಲ್ಲ, ನನ್ನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ಮುಚ್ಚು ಮರೆ ಏನು? ನಾನೇ ಮನೆಯಿಂದ ಆಚೆ ಆಗ್ತೆ. ಅಪ್ಪ ಅಮ್ಮನ ಮನೆಯಿಂದ ಆಚೆ ಆಗ್ತೀಯಾ? ಹೌದು, ಮತ್ತಿನ್ನೇನು? ನಾನು ಕಟ್ಸಿದ ಮನೇಲಿ ನನಗೆ ಫ್ರೀಡಮ್ ಇಲ್ಲ. ಎಲ್ಲದಕ್ಕೂ ಪ್ರಶ್ನೆ, ಎಲ್ಲದಕ್ಕೂ ಉಪದೇಶ. ಮನೆನ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಪ್ರಶ್ನೆ, ಪ್ರತಿಯೊಂದಕ್ಕೂ ಉಪದೇಶ ಕೊಡೋದು. ನಾನು ರೋಸ್ ಹೋಗಿದ್ದೆ, ಸಾಕಾಗೋಗಿತ್ತು. ತಡೆಯೋ ಅಷ್ಟಾರ್ದೆ ಮನೆಯಿಂದ ಆಚೆ ಆಗ್ದೆ. ಆದ್ರೆ ಆಗಿದ್ದೇನು? ಅದನ್ನು ತಗೊಂಡೋಗಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಹಾಕಿದ್ದಾರೆ, ಬ್ಲೇಮ್ ಮಾಡ್ತಿದ್ದಾರೆ. ನನ್ನ ಬಿಸ್ನೆಸ್ ರಿಲೇಶನ್ಶಿಪ್ ನ ಹಾಳು ಮಾಡ್ತಿದ್ದಾರೆ. ಇದೆಲ್ಲ ಚೆನ್ನಾಗಿರಲ್ಲಕ್ಕ. ನನ್ನ ತಾಳ್ಮೆಗೂ ಒಂದು ಮಿತಿ ಇರತ್ತೆ. ಇದನ್ನೆಲ್ಲ ಇಲ್ಲೇ ನಿಲ್ಲಿಸೋದಕ್ಕೆ ಹೇಳ್ಬಿಡು. ಇದೆಲ್ಲ ಸರಿ ಇರಲ್ಲ ಅಂತ ಹೇಳು, ವಾರ್ ಮಾಡೋಗಿದ್ದೀನಿ ಅಂತ ಹೇಳು. ಜೀವ, ಕೋಪದಲ್ಲಿ ಬಾಯಿಲ್ ಬಂದ ಮಾತಾಡೋದಲ್ಲ. ಏನ್ ಮಾತಾಡ್ತೀಯ ನೋಡ್ಕೊಂಡು ಮಾತಾಡು. ಏನ್ ನೋಡ್ಕೊಂಡು ಮಾತಾಡೋದು? ನೋಡ್ರದಕ್ಕೆ ಇಲ್ಲಿ ಬಂದು ಮಾತಾಡ್ತಿರೋದು. ನಿನ್ ಗಂಡಂಗೆ ಹೇಳು, ನನ್ನ ಅಪ್ಪ ಅಮ್ಮನೆ ಹೇಗೆ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ. ಅದೇ ನೆಪದಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಕಡ್ಡಿ ಅಡ್ಲಾಡ್ಸೋದಕ್ಕೆ ಬಂದ್ರೆ ಸರಿ ಇರಲ್ಲ. ಹಾಗೆಲ್ಲ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದ ಅವ್ರಿಗೆ? ಅವ್ರೇನ್ ದೊಡ್ಡ ಲಾಡ ಇಲ್ಲ ಗಾಡ? ಊಹಿಸಿ, ಅವ್ರಿಗೆ ಏನ್ ರೈಟ್ಸ್ ಇದೆ ನನ್ನ ವಿಷಯದಲ್ಲಿ ಕಡ್ಡಿಯಲ್ಲಿ ಆಡ್ಸೋದಕ್ಕೆ? ಹೇಳ್ಬಿಡು ನಿನ್ ಗಂಡಂಗೆ, ನನ್ನ ಪ್ರಶ್ನೆ ಮಾಡೋ ರೈಟ್ಸ್ ಅವ್ರಿಗಿಲ್ಲ. ನನಗೆ ಹೇಗ್ ಬೇಕೋ ಹಾಗೆ ಇರ್ತೀನಿ. ನನ್ನ ಲೈಫಲ್ಲಿ ಪರ್ಸನಲ್ ಡಿಸಿಷನ್ ನಾನೇ ತಗೊಳ್ತೀನಿ. ನಾನೇ ಬುದ್ಧಿಮಾಂದ್ಯ ಇಲ್ಲ, ನನಗೂ ಬೆದ್ಲಿದೆ. ನನಗೆ ಬುದ್ಧಿ ಹೇಳೋದಕ್ಕೆ ಇವ್ರು ಯಾರು ಅಂತ. ಅಣ್ಣ, ಕೇಳಿಸ್ಕೊಂಡೆ ಅವಳು ಹೇಳಿದ್ದನ್ನ? ನೀನ್ ಮಾತಾಡ್ಬೇಕಾಗಿರೋದನ್ನ ಅವಳ ಕೈ ಮಾತಾಡ್ಸಿದ್ಯಾ ಅಷ್ಟೇ. ನಿನಗೆ ಯಾವಾಗ್ಲೂ ದೊಡ್ಡವಳಾಗಿರ್ಬೇಕು ಅನ್ನೋ ಆಸೆ. ಎಷ್ಟೇ ಆಗ್ಲಿ ದೊಡ್ಡ ಮನೆ ಸೊಸೆ ಅಲ್ವಾ, ದುಡ್ಡಿನ ಸೊಕ್ಕು ನಿನಗೆ. ಈ ರೀತಿ ಬದಲಾಗ್ತಿ ಅಂತ ನಾನು ಅನ್ಕೊಂಡಿರಲಿಲ್ಲ ಜೀವ. ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ?
ನಿನ್ನೆ ನೀನೇನು ಅನ್ಕೊಂಡ್ಬಿಟ್ಟಿದ್ಯಾ ಹಾ? ಚಿತೆಯಲ್ಲೂ ಚಿರಾಯು ಆಗು ಅಂತ ಅಪ್ಪ ಹೇಳ್ಕೊಟ್ಟಿದ್ ಮಾತು ಮರ್ತಾಯ್ತಾ? ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗ ಹೀಗೆ ಮಾಡ್ದ, ನಮ್ಮ ಕಷ್ಟನೆಲ್ಲ ನೀಗಿಸ್ಬಿಟ್ಟ, ಇಂಥ ಮಗನ್ ಪಡೆಯೋದಕ್ಕೆ ನಾವು 7 ಜನ್ಮದ ಪುಣ್ಯ ಮಾಡಿದೀವಿ ಅಂತ ಹೇಳ್ತಿದ್ರು. ಆದ್ರೆ ನೀನು ಅವ್ರ ಮಾತಿಗೆ ತದ್ವಿರುದ್ಧವಾಗಿ ಬದಲಾಗಿದ್ಯಾ. ತಂದೆ ತಾಯಿ ಇಲ್ಲದೆ ಇರೋರು ಪ್ರತಿಯೊಬ್ಬ ಹಿರಿಯರಲ್ಲಿ ತಂದೆ ತಾಯಿನ ಕಾಣ್ತಾರೆ. ಆದ್ರೆ ನೀನು ಕಣ್ಮುಂದೆ ಇರೋ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಎಷ್ಟೇ ದುಡ್ಡು ಮಾಡ್ಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಟಿಸೋದು ಅಪ್ಪ ಅಮ್ಮನ ಋಣನ ತೀರ್ಸೋದಕ್ಕಾಗಲ್ಲ. ಸಾಯೋವರೆಗೂ ಆ ಋಣನ ಹೆಗ್ಗಲ ಮೇಲೆ ಹೊತ್ಕೊಂಡಿರ್ಬೇಕು. ಪ್ರತಿಯೊಬ್ಬ ಹೆತ್ತವರು ನನ್ನ ಮಗ ಅಂತ ಹೇಳೋದು ಸಾಯೋ ಕಾಲದಲ್ಲಿ ನನ್ಗೆ ಆಸರೆ ಆಗ್ತಾನೆ ಅನ್ನೋ ಸ್ವಾರ್ಥದಿಂದ ಅಲ್ಲ, ನನ್ನ ಮಗ ಯಾವಾಗ್ಲೂ ಬೆನ್ನಿಗೆ ನಿಲ್ತಾನೆ ಅನ್ನೋ ನಂಬಿಕೆಯಿಂದ. ಆ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ಟಿಯಲ್ಲ ನೀನು. ಬಿಸ್ನೆಸ್ ಮನ್ ಆಗೋದು ನಿನ್ ಕನ್ಸಾಗಿತ್ತು, ಅದು ನನ್ಸಾಗಿದೆ. ಬಟ್ ಅದು ಯಾರಿಂದ ಅನ್ನೋದನ್ನ ಮರಿಬೇಡ. ನೀವು ಹತ್ತಿದ ಏಣಿನ ಹೋದ್ರೆ ಅದರಿಂದ ಆಗೋ ಪರಿಣಾಮನ ನಾವು ಎದುರಿಸಬೇಕಾಗುತ್ತೆ. ಕೆಲಸ ಕಳ್ಕೊಂಡು ಬೀದಿಯಲ್ಲಿ ಬಿದ್ದಿದ್ದವನ್ನ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಸಿದ್ದು ನಿಮ್ ಭಾವ. ಅವ್ರ ತಲೆ ಕೆಟ್ರೆ 1 ನಿಮಿಷನೂ ಸಾಲಲ್ಲ ನೀನನ್ನ ಮತ್ತೆ ಬೀದಿಯಲ್ಲಿ ತಂದಿಡಕ್ಕೆ. ಆ ಸಂದರ್ಭನ ನೀನ್ ತಂದ್ಕೋಬೇಡ ಜೀವ. ತಪ್ಪನ್ನ ತಿದ್ಕೊಳ್ದೆ ನೀನ್ ಹೀಗೆ ಮುಂದುವರಿತೀನಿ ಅಂದ್ರೆ ಈ ನಿನ್ ಸ್ಟೇಟಸ್, ಬಿಸ್ನೆಸ್, ಪಾರ್ಟ್ನರ್ಶಿಪ್, ಕೊಬ್ಬು, ದುರಾಂಕಾರ ಎಲ್ಲ ಯಾವ್ದು ಉಳಿಯಲ್ಲ. 1 ನಿಮಿಷಕ್ಕೆಲ್ಲಾನು ಮಾಯ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ದಾಗ ಮಾಡು. ಬಾಯಿ ಮುಚ್ಕೊಂಡು ಅಪ್ಪ ಅಮ್ಮ ಒಳಗಿದ್ದಾರೆ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಗೌರವದಿಂದ ಅವ್ರನ್ನ ಮನೆಗೆ ಕರ್ಕೊಂಡೋಗು. ಅವ್ರನ್ನ ಚೆನ್ನಾಗಿ ನೋಡ್ಕೊ, ಅದೇ ನಿನಗೆ ಒಳ್ಳೇದು. ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ಈಗ ಸದ್ಯಕ್ಕೆ ಇದರಿಂದ ತಪ್ಪಿಸ್ಕೊಳ್ಳೋಣ. ಇವ್ರನ್ನೆಲ್ಲ ಆಮೇಲೆ ನೋಡ್ಕೋತೀನಿ. ಹೇಳಿದ ಅರ್ಥ ಆಯ್ತಲ್ವಾ? ಹೋಗು.